ಮೊದಲನೇದಾಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇನ್ನಷ್ಟು ನಿಮ್ಮಿಂದ ಒಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ಕೊಳ್ತಾ ಅವ್ರ ಬರ್ತ್ಡೇ ಪ್ರಯುಕ್ತ ಟಾಕ್ಸಿಕ್ಕಿಂದ ಏನಾದರೂ ಬರುತ್ತೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಸೊ ಅದೇ ಥರ ರಾಯ ಇಂಟ್ರೊಡಕ್ಷನ್ ವಿಡಿಯೋ ಬಂದಿದೆ. ಸೊ ಯಶ್ ರವರ ಕ್ಯಾರೆಕ್ಟರ್ ನೇಮ್ ಬಂದು ರಾಯ. ಫೀಲ್ ಆಯಿತು ಹಾಲಿವುಡ್ ಮೂವಿ ನೋಡ್ತಾ ಇದ್ದೇನೋ ಅಂತ. ಎಲ್ಲ ಚೆನ್ನಾಗಿತ್ತು. ಬೇರೆ ಲೆವೆಲ್ ಕ್ರಿಯೇಟಿವಿಟಿ ನಾವು ಓಡಿಸಿದ್ದಾರೆ. ಒಂದು ಯಾವ ಲೆವೆಲಿಗೆ ಇಂಟ್ರೊಡಕ್ಷನ್ ವೀಡಿಯೋ ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ನಾವು ಪ್ರತಿಯೊಂದು ಯಾವುದಾದ್ರೂ ಒಂದು ವೀಡಿಯೋ ಅಥವಾ ಇದು ಬಂದಾಗ ಬ್ರೇಕ್ ಡೌನ್ ಅಥವಾ ಆ ಥರ ಮಾಡೋಕ್ಕೆ ಹೋಗ್ತೀವಿ. ಇಲ್ಲಿ ಬ್ರೇಕ್ ಡೌನ್ ಮಾಡೋಕ್ಕೆ ಆಗಲ್ಲ. ಏನೋ ಒಂದು ಫೈಟ್ ಸೀಕ್ವೆನ್ಸ್ನ ಇಟ್ಟಿದ್ದಾರೆ ಆ್ಯಂಡ್ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಇನ್ನೂ ಅದ್ರ ಬ್ಲಾಸ್ಟ್ ಬಗ್ಗೆ, ಆ ಬ್ಲಾಸ್ಟ್ ಮಾಡೋ ಮುಂಚೆ ಸೀನ್ಸ್ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ. ಸೊ ಯಾವ ಥರ ಒಂದು ಕ್ರಿಯೇಟಿವಿಟಿ ಯಶ್ ಅವ್ರ ಮೈಂಡಲ್ಲಿ ಇದೆ ಅಂತ ನಮ್ಗೆ ಅರ್ಥನೇ ಆಗಲ್ಲ ಗುರು. ಇವು ಅನ್ಎಕ್ಸೆಪ್ಟೆಡ್ ಅಂದರೆ ಇದೆ ಅಂತ ಅನಿಸುತ್ತೆ ನನಗೆ. ನನಗಂತೂ ಟೀಸರ್ ನೋಡಿ ಡೈರೆಕ್ಟ್ ವೀಡಿಯೋನ ಮಾಡ್ತಾ ಇರೋದು ನಾನು. ಜಸ್ಟ್ ಏನು ಇದ್ರ ಬಗ್ಗೆ ಯೋಚನೆಯೂ ಮಾಡ್ತಾಯಿಲ್ಲ. ಬಿಕಾಸ್ ಈ ಥರ ಈ ಇಂಟ್ರೊಡಕ್ಷನ್ ವೀಡಿಯೋ ಇದನ್ನು ನಾವು ನೋಡಿದಾಗ ನಮಗದು ಕ್ಲಾರಿಟಿನೇ ಸಿಗೋಲ್ಲ ಪಕ್ಕ. ಆ ಥರ ಲೆವೆಲ್ಗೆ ಮಾಡಿದ್ದಾರೆ. ಆ್ಯಂಡ್ ಅದೇ ಅಂತೀವಲ್ಲ, ಬೇಗ ಈ ಟೀಸರ್ ನೋಡ್ಬಿಟ್ಟು ಯಾವ ಥರ ಒಂದು ವರ್ಡ್ಸ್ ಬರುತ್ತೆ. ಸೊ ಅದನ್ನು ನಾನು ಇಲ್ಲಿ ಹೇಳ್ತಾ ಇರೋದು. ಬೇರೆ ಲೆವೆಲ್ ಕ್ರಿಯೇಟಿವಿಟಿ ಆ್ಯಂಡ್ ಮ್ಯೂಸಿಕ್ ಬೈ ನಮ್ಮ ರವಿ ಬಸ್ರೂರ್. ಸೊ ಅವರು ಕೂಡ ಈಗ ಹಾಲಿವುಡ್ ಲೆವೆಲ್ಗೆ ಮ್ಯೂಸಿಕ್ ಕೊಡ್ತಾ ಇದ್ದಾರೆ. ನಂಗೆ ಸಖತ್ ಇಷ್ಟ ಆಯಿತು. ಒಂದು ಟ್ರ್ಯಾನ್ಸ್ ಇತ್ತು, ಅದು ಡಿ ಜೆ ಅದು. ಸೊ ಅದರಿಂದ ಒಂದು ಎಫೆಕ್ಟ್ ಕೊಡ್ತಾಯಿತ್ತು. ಇನ್ನು ಲುಕ್ಸ್, ಗೆಟಪ್ಸ್ ಗೊತ್ತೇ ಇದೆ. ಸಿನಿಮಾದ 5 ಹೀರೋಯಿನ್ ಇದ್ದಾರೆ. ಸೊ ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಾಡೋಣ ಕೂಡ ಅದ್ರ ಬಗ್ಗೆ. ಈ ಟೀಸರಲ್ಲಿ ಜಸ್ಟ್ ರಾಯ, ಅದು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಮಾತ್ರನೇ ಬಿಟ್ಟಿರೋದು. ಬೇರೆ ಲೆವೆಲ್ ಕ್ರಿಯೇಟಿವಿಟಿ ಇದೆ. ಅದೇ ಹೇಳಿದೆ ನಾನು ನಿಮಗೆ. ಸೊ ಈ ಥರ ಕ್ರಿಯೇಟಿವಿಟಿನ ತಗೊಂಡು ಮಾಡಿದಾರಲ್ಲ ಯಶ್ ಅವ್ರಿಗೆ, ಆ್ಯಂಡ್ ಹ್ಯಾಟ್ಸ್ ಆಫ್. ಇನ್ನೂ ಸಿನಿಮಾ ನೋಡೋಕ್ಕೆ ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ಇದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಟ್ರಸ್ಟ್ನ ಇಟ್ಕೊಂಡಿದ್ದೀನಿ ಅದು ಯಶ್ ಅವ್ರ ಮೇಲೆ. ಸೊ ಇದು ಸ್ವಲ್ಪ ಕಥೆನ ಕೂಡ ಅವರು ಕೂಡ ಬರೆದಿದ್ದಾರೆ. ಆ್ಯಂಡ್ ಗೀತಿ ಮೋಹನ್ ದಾಸ್ ಅವರ ಜೊತೆಗೆ ಡೈರೆಕ್ಟೆಡ್ ಬೈ ಗೀತಿ ಮೋಹನ್ ದಾಸ್ ಗೊತ್ತೇ ಇದೆ. ಅವ್ರ ಸಿನಿಮಾ ಮಲಯಾಳಂ ಅವರು ಸಿನಿಮಾ ಅವ್ರ ಬಗ್ಗೆ ನೋಡಿ ಗೊತ್ತಿಲ್ಲ. ಬಟ್ ಯಶ್ ಅವರು ಅವರಿಂದ ಒಂದು ಒಳ್ಳೆ ಔಟ್ಪುಟ್ನ ತೆಗ್ಸಿರ್ತಾರೆ ಅಂತ ಅನ್ನೋದು ಗೊತ್ತು. ಆ್ಯಂಡ್ VFX ಗೊತ್ತಲ್ಲ ಗುರು, ಡಿನೆಕ್ ಕಂಪ್ನಿ. ಸೊ ರಾಮಾಯಣ ಯಾವ ಕಂಪ್ನಿ ಮಾಡ್ತಾ ಇದ್ದಲ್ಲ, ಸೊ ಅದನ್ನೇ ಕಂಪ್ನಿ ಈ VFX ಕೂಡ ಮಾಡ್ತಾ ಇದೆ. ಗೊತ್ತೇ ಇರುತ್ತೆ ಅವ್ರಿಗೆ VFX ಯಾವ ಥರ ಇರುತ್ತೆ ಅಂತ. ಇನ್ನು ತುಂಬ ಜನ ಇದ್ದಾರೆ. ಆಲ್ಮೋಸ್ಟ್ ಆಲ್ ನಮ್ಮ ಕನ್ನಡದವರು ಕೂಡ ಹಾಕ್ಕೊಂಡಿದ್ದಾರೆ, ಪ್ರೊಡಕ್ಷನ್ ಡಿಸೈನರು. ಸೊ ಎಲ್ಲರ ಬಗ್ಗೆ ವಿಡಿಯೋ ಹಾಗೆ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ಫ್ಲೋ ಹೋಗ್ತಾ ಇದೆ ಹಂಗೆ ವಿಡಿಯೋ ಕೂಡ. ತುಂಬ ಚೆನ್ನಾಗಿತ್ತು ಟೀಸರ್. ಆ್ಯಂಡ್ ಸಖತ್ ಎಕ್ಸೈಟೆಡ್ ಮಾಡುತ್ತೆ. ಅದೇ ಹೇಳ್ದಲ್ಲ, ಇದು ವಯಸ್ಕರಿಗೆ ಮಾತ್ರ. ಅವರೇ ಹೇಳಿದ್ದಾರೆ, ಫಿಯರ್ ಲಿಟಲ್ ಗ್ರೋನ್ ಅಪ್ಸ್ ಅಂತ. ಸಖತ್ ಎಕ್ಸೈಟೆಡ್ ಗುರು. ಆ್ಯಂಡ್ March 19 ಎಲ್ಲರೂ ಹೋಗಲೇಬೇಕು. ಸೊ ನಾನಂತೂ ಹೋಗ್ತೀನಿ. ಆ್ಯಂಡ್ ಇದೇ March 19 ಕನ್ನಡ ಸಿನಿಮಾ ಲೆವೆಲ್ ಯಾವ ಥರ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾವು ಕಾದು ನೋಡಬೇಕಿದೆ. ಒಂದು ಒಳ್ಳೆ ಔಟ್ಪುಟ್ ಅಂತೂ ರೆಡಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಸಿನಿಮಾದಲ್ಲಿ ನೋಡೋಕ್ಕೆ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಬರಲಿ ಅಂತ ಕೇಳ್ತಾ, ಸೊ ಇದಾಗಿತ್ತು ಒಂದು ಇವತ್ತಿನ ವೀಡಿಯೋ. ಜಸ್ಟ್ ರಿವ್ಯೂ. ಆ್ಯಂಡ್ ತುಂಬ ನೋಡಿದ್ಮೇಲೆ ನನಗೆ ಅನಿಸಿದ್ದು ಇಷ್ಟೇ. ನಾನು ಮಾತಾಡೋದು ಕೂಡ ಹಿಂಗೆ ಚೆನ್ನಾಗಿತ್ತು. ನನಗಂತೂ ಒಂದು ಒಳ್ಳೆ ಬೇರೆ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಜಸ್ಟ್ ಒಂದು ಫೈಟ್ ಸೀನ್ ಹಿಡಿದು ಅದನ್ನು ತುಂಬ ಡಿಫ್ರೆಂಟಾಗಿ ಆ ಕ್ಯಾರೆಕ್ಟರ್ ಯಾವ ಥರ ಒಂದು ಬಿಹೇವ್ ಮಾಡುತ್ತೆ, ಆ ಕ್ಯಾರೆಕ್ಟರ್ ಯಾವ ಥರ ಒಂದು ಇಂಟೆಲಿಜೆನ್ಸ್ ಇದೆ ಅಂತ ಅನ್ನೋದು ಇಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಜಸ್ಟ್ ಒಂದು ಬಿಟ್ ಇಂಟ್ರೊಡಕ್ಷನ್, ಅದರ ಕ್ವಾಲಿಟಿನೇ ಹೇಳುತ್ತೆ ಯಾವ ಲೆವೆಲಿಗೆ ಮಾಡ್ತಾಯಿದ್ದಾರೆ ಅಂತ. ಸೊ ಸಪ್ರೇಟ್ ವೀಡಿಯೋ ಮಾಡ್ತೀನಿ 5 ಹೀರೋಯಿನ್ಸ್ ಬಗ್ಗೆ. ನೋಡುವ. ಮತ್ತು ಸಿ ಯು. ಸೈನಿಂಗ್ ಆಫ್ ಕಾರ್ತಿಕ್.